ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನಾನೇ ನಿಮಗೆ ಆಧಾರ. ನರ ಬಂದಾಗಲೂ ನಿಮ್ಮನ್ನು ನಾನು ಹೊತ್ತು ಸಹಿಸುವೆನು. ಯಾಕಂದ್ರೆ ನಾನೇ ನಿಮ್ಮನ್ನು ಉಂಟು ಮಾಡಿದ್ದೇನೆ, ನಾನೇ ನಿಮ್ಮನ್ನ ಹೊರುವೆನು ಎಂಬುದಾಗಿ ಆತ ಹೇಳ್ತಾ ಇದ್ದಾನೆ. ನಿಜವಾಗಿಯೂ ಒಂದು ಸುಂದರವಾದಂಥ ಒಂದು ವಾಕ್ಯ. ಆತನ ಹಸ್ತವಾದದ್ದು ನಮ್ಮನ್ನ ಆಧರಿಸ್ತಾ ಇದೆ ಎಂಬುದಾಗಿ ನಾವು ಎಣಿಸಬೇಕಂದ್ರೆ ಯಾವ ರೀತಿಯಲ್ಲಿ ಇದು ನಮ್ಮನ್ನು ಆಧರಿಸುತ್ತೆ ಎಂಬುದಾಗಿ ನೋಡುವಾಗ, ನಾವು ತಾಯಿನ ಗರ್ಭದಲ್ಲಿ ಸೃಷ್ಟಿಗೊಳ್ಳುವುದಕ್ಕೆ ಮುಂಚಿತವಾಗಿ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಆ ಸಮಯದಲ್ಲೇ ನಾನು ಹೊತ್ಕೊಂಡಿದ್ದೇನೆ, ನನ್ನ ಕರವಾದದ್ದು ಆ ಸಮಯದಲ್ಲೇ ನಿನ್ನನ್ನು ಆಧಾರ ಮಾಡ್ತು. ಅದು ಮಾತ್ರವಲ್ಲದೆ ಮುಪ್ಪು ಬಂತು, ವಯಸ್ಸಾಗೋಯ್ತು, ಅಯ್ಯೋ ಇನ್ನು ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ ಎಂಬುದಾಗಿ ಅಲ್ಲ, ಆ ಸಮಯದಲ್ಲೂ ಸಹ ದೇವರು ನಮ್ಮನ್ನ ಆತನ ಆಧರಿಸಿ ನಡೆಸುವವನಾಗಿ ಕಾಣಲ್ಪಟ್ಟಿದ್ದಾನೆ. ಒಂದು ವೇಳೆ ಆತನ ಆಧರಣೆ ನಮ್ಮ ಸಂಗಡ ಇಲ್ಲ ಅಂದಿದ್ರೆ ಖಂಡಿತವಾಗಿಯೂ ನಾವು ನಿರ್ಮೂಲರಾಗಿ, ಏನಕ್ಕೂ ಉಪಯೋಗಕ್ಕೆ ಬಾರದವರಾಗಿ ನಾವು ಸರ್ವನಾಶವಾಗಿ ನಾವು ಹೋಗ್ಬಿಡ್ತಾ ಇದ್ವಿ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ಗರ್ಭದಲ್ಲಿದ್ದಾಗ ನಾನು ನಿನ್ನನ್ನು ಹೊತ್ತುಕೊಂಡೆ, ನಿನ್ನ ಚಿಕ್ಕ ಮಗನಾಗಿರುವಾಗ ನಾನು ನಿನ್ನ ಆಧರಿಸಿದೆ, ನಿನ್ನ ಮುಪ್ಪಿನ ವಯಸ್ಸದಲ್ಲೂ ಸಹ, ನೆರೆ ಬಂದಾಗಲೂ ಸಹ ನಾನು ನಿನ್ನ ಹೊತ್ತು ಸಹಿಸ್ತಾ ನಾನು ಬಂದೆ. ಅದನ್ನು ಸಹಿಸುವಂಥ ದೇವರು. ನಾವು ಮಾಡುವಂಥ ಎಷ್ಟೇ ವಿಧವಾದಂಥ ಪಾಪಗಳು, ಆತನಿಗೆ ವಿರೋಧವಾದಂಥ ಎಷ್ಟೇ ಕ್ರಿಯೆಗಳು ಮಾಡುವುದಾದರೂ ಸಹ ಆತನ ಹಸ್ತವಾದದ್ದು ಸದಾಕಾಲ ನಮ್ಮ ಮೇಲೆ ಅದು ಚಾಚಲ್ಪಟ್ಟು ನಮ್ಮನ್ನು ಆಧರಿಸುವಂಥದ್ದಾಗಿ ಅದು ಕಾಣಲ್ಪಟ್ಟಿದೆ. ನಿಜವಾಗಿ ಅದು ಆಧರಿಸುವಂಥ ಒಂದು ಹಸ್ತ.